ಕಳೆದ 3 ತಿಂಗಳ ಹಿಂದೆಯಷ್ಟೇ ಅಸ್ತಿತ್ವಕ್ಕೆ ಬಂದಂತಹ ಪುತ್ತೂರು ಗಾನಿಗರ ಯಾನೆ ಸಪಲಿಗರ ಸಂಘದ ಆಶ್ರಯದಲ್ಲಿ ಮಾರ್ಚ್ 1ರಂದು ಪುತ್ತೂರಿನ ಸಲ್ಮಾರದ ಕೋಟೆಚ್ಚ ಸಭಾಂಗಣದಲ್ಲಿ ಅಂತರ್ಜಿಲ್ಲಾ ಗಾನಿಗರ ಸಂಗಮ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಪುತ್ತೂರು ಗಾನಿಗರ ಯಾನೆ ಸಪಲಿಗರ ಸಂಘದ ಅಧ್ಯಕ್ಷರಾದ ಲಕ್ಷ್ಮೀ ಪ್ರಸಾದ್ ಬೆಟ್ಟ, ಪ್ರಧಾನ ಕಾರ್ಯದರ್ಶಿ ಜಯಂತ ಉರ್ಲಾಂಡಿ ಹಾಗೂ ಸಂಘದ ಕಿರಣ್ ಕುಮಾರ್ ಸಪಲ್ಯ ಮುಂಬೈ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಗಾನಿಗರ ಸಮುದಾಯದಲ್ಲಿ ಸಂಘಟನೆಯ ಕೊರತೆ ಇದೆ. ಈ ತನಕ ಪುತ್ತೂರಿನಲ್ಲಿ ಸಕ್ರಿಯವಾದ ಸಮುದಾಯದ ಸಂಘಟನೆ ಇರಲಿಲ್ಲ. ಹಾಗಾಗಿ ಗಾನಿಗ ಸಂಗಮ ಕಾರ್ಯಕ್ರಮದ ಮೂಲಕ ಸಮಾಜವನ್ನ ಒಟ್ಟು ಸೇರಿಸುವ ಚಿಂತನೆ ನಡೆಸಲಾಗಿದೆ. ಈ ಸಮುದಾಯದ ಕಟ್ಟಕಡೆಯ ವ್ಯಕ್ತಿಗೆ ನೆರವು ನೀಡುವ, ಸರ್ಕಾರಿ ಸೌಲಭ್ಯಗಳನ್ನು ಕಲ್ಪಿಸುವ ಹಾಗೂ ವಿದ್ಯಾಭ್ಯಾಸದ ಅಗತ್ಯತೆ ಬಗ್ಗೆ ಅರಿವು ಮೂಡಿಸುವ ಕೆಲಸ ಸಂಘಟನೆಯ ಮೂಲಕ ನಡೆಸಲಾಗುವುದು ಎಂದು ಹೇಳಿದರು. ಬೆಳಿಗ್ಗೆ 10 ಗಂಟೆಗೆ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿಯವರ ಸಹೋದರ ಪ್ರಹ್ಲಾದ್ ದಾಮೋದರ ದಾಸ್ ಮೋದಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಗಾನಿಗ ಯಾನೆ ಸಪಲಿಗರ ಸಂಘದ ಅಧ್ಯಕ್ಷ ಲಕ್ಷ್ಮೀ ಪ್ರಸಾದ್ ವಹಿಸಲಿದ್ದು, ಮುಂಬಯಿಯ ಸಾಫಲ್ಯ ಸೇವಾ ಸಂಘದ ಅಧ್ಯಕ್ಷ ಶ್ರೀನಿವಾಸ ಪಿ ಸಪಲ್ಯ ಅವರು ಉದ್ಘಾಟಿಸಿ ಪ್ರಧಾನ ಭಾಷಣವನ್ನ ಮಾಡಲಿದ್ದಾರೆ. ಕೆಪಿಸಿಸಿ ಉಪಾಧ್ಯಕ್ಷ ವಿಆರ್ ಸುದರ್ಶನ, ಸಂಸದ ಬ್ರಿಜೇಶ್ ಚೋಟ, ಶಾಸಕರಾದ ಅಶೋಕ್ ಕುಮಾರ್ ರೈ, ಕಿಶೋರ್ ಕುಮಾರ್ ಬೊಟ್ಯಾಡಿ, ಯಶ್ಪಾಲ್ ಸುವರ್ಣ, ಅಖಿಲ ಕರ್ನಾಟಕ ಗಾನಿಗ ಸಂಘದ ಅಧ್ಯಕ್ಷ ಎಂಆರ್ ರಾಜಶೇಖರ್ ಗಾನಿಗ ಮತ್ತಿತರರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಜಿಲ್ಲೆಯಲ್ಲೇ ವಿವಿಧ ಕಡೆಗಳಲ್ಲಿ ಗಾನಿಗರ ಸಂಘಗಳು ಕಾರ್ಯನಿರ್ವಹಿಸುತ್ತಾ ಇದ್ರು. ಜಿಲ್ಲಾ ಮಟ್ಟದಲ್ಲಿ ಗಾನಿಗರ ಸಮಾವೇಶ ಈ ತನಕ ನಡೆದಿಲ್ಲ. ಇದೀಗ ಪುತ್ತೂರಿನಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಜಿಲ್ಲೆಗಳ ಗಾನಿಗರನ್ನ ಒಟ್ಟುಗೂಡಿಸುವ ಪ್ರಥಮ ಪ್ರಯತ್ನ ನಡೀತಾ ಇದೆ. ಕಾರ್ಯಕ್ರಮದಲ್ಲಿ ಗಾನಿಗ ಸಮಾಜದ ಸಾಧಕರನ್ನ ಹಾಗೂ ಪಾರಂಪರಿಕವಾಗಿ ಕೊಂಬು, ಚೆಂಡೆ, ವಾದನ ನಡೆಸುವವರನ್ನ ಸನ್ಮಾನಿಸಲಾಗುತ್ತದೆ. ಪುತ್ತೂರಿನಲ್ಲಿ ಸುಮಾರು 2,000ಕ್ಕೂ ಮಿಕ್ಕಿದ ಜನಸಂಖ್ಯೆಯನ್ನ ಹೊಂದಿರುವ ಗಾನಿಗ ಸಮಾಜದ ಯುವಕ ಯುವತಿಯರಿಗೆ ವಧುವರ ಅನ್ವೇಷಣಾ ನೋಂದಣಿಯನ್ನ ಈ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ಬೆಳಿಗ್ಗೆ 9 ಗಂಟೆಯಿಂದ 10 ಗಂಟೆ ತನಕ ಕಾರ್ಯಕ್ರಮದ ಸಭಾಂಗಣಕ್ಕೆ ಬಂದು ಉಪಸ್ಥಿತರಿರುವ 20 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಸೀರೆ ವಿತರಣೆ ನಡೆಸಲಾಗುವುದು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಗಾನಿಗ ಸಮಾಜದವರಿಗೆ ಡ್ಯಾನ್ಸ್ ಗಾನಿಗ ಡ್ಯಾನ್ಸ್ ಸ್ಪರ್ಧಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಗಾನಿಗ ಯಾನೆ ಸಪಲಿಗರ ಸಂಘದ ಸಂದೀಪ್ ನೆಲ್ಲಿಕಟ್ಟೆ, ಪ್ರದೀಪ್ ಬಳುವಾರು, ಹೇಮಚಂದ್ರ ಬಳುವಾರು ಉಪಸ್ಥಿತರಿದ್ದರು. ವಸಂತ್ ಜಿ ಸಪಲ್ಯ ಕುಂಜಾರು, ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ಮುಕ್ತೇಶ್ವರರಾದಂಥ ಈಶ್ವರ ಭಟ್ ಪಂಜುಗುಡ್ಡೆ ಇವರು ಕೂಡ ಭಾಗವಹಿಸಲಿದ್ದಾರೆ. ಮತ್ತು ನಮ್ಮ BJPಯ ವಕ್ತಾರರಾದಂಥ ಮಾಧವ ಮಾವೆ, ಹರೀಶ್ ಕುತ್ತಾರ್ ಮತ್ತು ಉಪ್ಪಿನಂಗಡಿ ಅಧ್ಯಕ್ಷರಾದ ಹರಿರಾಮಚಂದ್ರ, ಭುವನೇಶ್ ರಘು ಸಪಲ್ಯ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮ ಬೆಳಿಗ್ಗೆ 9 ಗಂಟೆ ಪದಗ್ರಹಣ ಪ್ರಾರಂಭವಾಗಿ 10 ಗಂಟೆಯಿಂದ ಸಭಾ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ಪ್ರಹ್ಲಾದ್ ಮೋದಿಯವರು 28 ತಾರೀಕಿಗೆ ಮಂಗಳೂರಿನಿಂದ ಅವರು ಮಂಗಳೂರಿನಲ್ಲಿ ಇರ್ತಾರೆ. ತದನಂತರ ಅವರು 9 ಗಂಟೆಗೆ ಇಲ್ಲಿ ಪುತ್ತೂರಿಗೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ, ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ನಂತರ ಈ ಕಾರ್ಯಕ್ರಮಕ್ಕೆ ಅವರು ಸೇರಿಕೊಳ್ಳಲಿದ್ದಾರೆ. ಈ ಕಾರ್ಯಕ್ರಮ ನಿರಂತರವಾಗಿ ನಡೆಯಲಿಕ್ಕಿದೆ. ಮಧ್ಯಾಹ್ನದ ಊಟದ ವ್ಯವಸ್ಥೆ ಹಾಗೂ ಇನ್ನಿತರ ವ್ಯವಸ್ಥೆಗಳನ್ನೆಲ್ಲ ಈಗಾಗಲೇ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡುವಂಥ ದೃಷ್ಟಿಯಿಂದ ಎಲ್ಲ ಕಾರ್ಯಕ್ರಮವನ್ನು ನಾವೀಗ ಒಂದೇ ರೀತಿಯಲ್ಲಿ ಕೊಂಡೋಗಬೇಕಂತ ರೀತಿಯಿಂದ ಈಗ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಪಾರ್ಕಿಂಗ್ ವ್ಯವಸ್ಥೆ ಆಗಲಿ ಟ್ರಾಫಿಕ್ ವ್ಯವಸ್ಥೆ ಮತ್ತು ಈ ಕಡೆಯಿಂದ ಸ್ವಾಗತ ಸಮಿತಿಯವರನ್ನು ಕೂಡ ಉತ್ತಮ ರೀತಿಯಲ್ಲಿ ನಾವು ಪ್ರಿಪೇರ್ ಮಾಡಿಕೊಂಡಿದ್ದೇವೆ. ಈಗಾಗಲೇ ಅವರವರಿಗೆ ಒಂದೊಂದು ಜವಾಬ್ದಾರಿ ಕೊಟ್ಟಿದ್ದೇವೆ, ಅವರನ್ನು ನಿಭಾಯಿಸುವಂಥದ್ದು. ಅವರು ಅದನ್ನು ನಿಭಾಯಿಸುವಂಥ ಕೆಲಸ ಅವರವರು ಮಾಡಿಕೊಳ್ತಾರೆ. ಈಗ ಹಲವು ರೀತಿಯಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ನಮ್ಮ ದೇಶವನ್ನು ಕಾಯುವಂಥ ಯೋಧರಿದ್ದಾರೆ, ಅವರು ರಿಟೈರ್ಡ್ ಆದಂಥ ಯೋಧರಿದ್ದಾರೆ, ತುಂಬ ಜನ, ಒಂದು 5-6 ಜನ ಯೋಧರಿದ್ದಾರೆ. ಅದನ್ನು ನ್ಯಾಷನಲ್ ಲೆವೆಲಿಗೆ ಹೋದಂತಹ ನಮ್ಮ ಹಲವು ಪ್ರತಿಭೆಗಳಿದೆ. ಸಮಾಜದ ಹಲವು ಪ್ರತಿಭೆ ನಮ್ಮ ಸಮಾಜದಲ್ಲಿ ಇರುವಂಥವರನ್ನು ನಾವು ಗುರುತಿಸಲಿದ್ದೇವೆ. ಈ ಸನ್ಮಾನ ಕಾರ್ಯಕ್ರಮ ಮಾಡಲಿಕ್ಕಿದ್ದೇವೆ. ನಂತರ ನಮ್ಮಲ್ಲಿ ಮುಖ್ಯವಾಗಿ ಈ ಭಾಗದಲ್ಲಿ ನಾವು ಕೊಂಬು ಅಂತ ಹೇಳ್ತೇವೆ, ಕಹಳೆ ಅಂತ ಇನ್ನೊಂದು ಕಡೆಯಲ್ಲಿ ಹೇಳ್ತಾರೆ. ಅವರಿಗೂ ಕೂಡ ಈ ಗುರುತಿಸುವಂಥ ಗೌರವಾರ್ಪಣೆ ಮಾಡುವಂಥ ಕೆಲಸವನ್ನು ಈ ಸಂಗಮ ಕಾರ್ಯಕ್ರಮದಲ್ಲಿ ಗೌರವಾರ್ಪಣೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ನಂತರ ಈ ಕಾರ್ಯಕ್ರಮವು ಸಂಜೆ 7 ಗಂಟೆಯವರೆಗೆ ಈ ಕಾರ್ಯಕ್ರಮ ನಿರಂತರವಾಗಿ ನಡೀಲಿಕ್ಕಿದೆ. 2 ಗಂಟೆಯಿಂದ ಗಾನಿಗ ಡ್ಯಾನ್ಸ್ ಅಂತೇಳಿ ನಾವು ಒಂದು ಕಾಂಪಿಟೇಷನನ್ನು ಇಟ್ಟುಕೊಂಡಿದ್ದೇವೆ. ಈ ಕಾರ್ಯಕ್ರಮ ಡ್ಯಾನ್ಸ್ ಕಾಂಪಿಟೇಷನ್ ಆದ ನಂತರ 4:30ರಿಂದ ಯಕ್ಷತೆಲಿಕೆ ಕಾರ್ಯಕ್ರಮ ನಡೀಲಿಕ್ಕಿದೆ ದಿನೇಶ್ ಕೊಡಬಾದಿ ಇವರಿಂದ. ಅದು ಕೂಡ ಒಂದು 7:30 ಗಂಟೆವರೆಗೆ ನಿರಂತರ ನಡೀತದೆ.
ಒಂದು 2,500ರಿಂದ 3,000ದವರೆಗೆ ಪುತ್ತೂರಿನಲ್ಲಿ ಒಂದು 2,000 ಒಂದೂವರೆ ಸಾವಿರ ಮನೆಗಳಿದೆ ನಮ್ಮ ಸಮುದಾಯದ್ದು. ಅದಲ್ಲದೆ ಅವರೊಂದೊಂದು ಮನೆಯಿಂದ ಎಷ್ಟು ಮೆಂಬರ್ಸ್ ಮೈನಾಗಿ ಅಷ್ಟಿದೆ ಮನೆ. ಅದ್ರ ಜೊತೆ ಅವರೆಲ್ಲ ಮನೆಯವರು ಸೇರಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬರ್ತಿದ್ದಾರೆ. ದೊಡ್ಡ ಜಿಲ್ಲಾ ಸಮಿತಿ ಜಿಲ್ಲಾ ಮಟ್ಟ ಸಮಿತಿ ಆಲ್ರೆಡಿ ಇದೆ. ಹೌದು. ಪುತ್ತೂರಲ್ಲಿ ಮೊದಲೊಮ್ಮೆ ಮಾಡಿದ್ರು, ಆಮೇಲೆ ಅದು ಸಾಗಿದೆ. ಅದು ಮತ್ತೆ ಬಂಟ್ವಾಳದಲ್ಲಿ ನಡೀತಾ ಉಂಟು, ಉಳ್ಳಾಳದಲ್ಲಿ ಉಂಟು, ಮಂಗಳೂರು ಹತ್ತಾವರದಲ್ಲಿ ಉಂಟು, ಮಂಜೇಶ್ವರದಲ್ಲಿ ಒಳ್ಳೆ ರೀತಿಯಲ್ಲಿ ಆಗ್ತಾ ಉಂಟು. ನಾವೀಗ ಇದನ್ನು ಹೇಗೆ ಅಂದರೆ ಪ್ರತಿ ಮನೆಗೆ ಈಗ ಸಾಯಂಕಾಲ ನಾವು 6 ಗಂಟೆಯ ನಂತರ 10 ಗಂಟೆವರೆಗೆ, ಯಾಕಂದರೆ ಮನೆಯವರೆಲ್ಲ ಸಿಗಬೇಕನ್ನೋ ನಿಟ್ಟಿನಲ್ಲಿ ಪ್ರತಿ ಮನೆಗೆ ಭೇಟಿ ನೀಡಿದ್ದೇವೆ. ಆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅದನ್ನು ನಾವು ಬರ್ದುಕೊಂಡು ಬಂದಿದ್ದೇವೆ. ಸಣ್ಣ ಮಕ್ಕಳಿಂದ, ಶಾಲೆಗೆ ಹೋಗುವ ಮಕ್ಕಳಿಂದ ಹಿಡಿದು ಆ ಮನೆಯಲ್ಲಿ ಎಷ್ಟು ಜನ, ಆ ಲೆಕ್ಕದಲ್ಲಿ ಸದಾ ನಮಗೊಂದು ಪುತ್ತೂರಲ್ಲೇ ಒಂದು 1,700 ಜನ ಅಂದಾಜು ನಮಗೆ ಸಿಕ್ಕಿದೆ. ಅಂದರೆ ಅದರಲ್ಲಿ 100 ನಾವು ಹೋಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಕೆಲವು ಮನೆ ಬಿಟ್ಟಿರ್ಬೋದು. ಆದರೆ ನಾವು ಅಂದರೆ ನಾವೇ ಈ ಗ್ರೂಪಲ್ಲಿ ನಾವು ಹೋಗ್ತಿದ್ದದ್ದು. ಮತ್ತು ಕೆಲವು ಇದನ್ನು ಹೇಗೆ ಅಂದರೆ ನಾವು ಆಯಾಯ ವಲಯದಲ್ಲಿ ಅವರ ಇನ್ವಿಟೇಷನ್ ಕೊಟ್ಟು ನೀವು ಹೋಗಿ ಅಂತೇಳಿ ಕಳಿಸಿದ್ದೇವೆ. ಅಂತ ಒಂದು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಇದು. ಪುತ್ತೂರಿನಲ್ಲಿ ಪ್ರಪ್ರಥಮವಾಗಿ ನಡೆಯುವಂಥ ಈ ಒಂದು ಕಾರ್ಯಕ್ರಮ ಗಾಣಿಗ. ಪುತ್ತೂರಲ್ಲ, ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಾಣಿಗ ಸಮಾಜದ ಇಂಥ ಕಾರ್ಯಕ್ರಮ ಆಗಲಿಲ್ಲ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 10ರಿಂದ 13ರವರೆಗೆ ನಮ್ಮ ಸಮುದಾಯದ ಸಂಘ ಸಂಸ್ಥೆಗಳಿದೆ. ಪುತ್ತೂರಲ್ಲಿ ಒಂದು ಈ ಸರ್ತಿ ಯುವ ಜನಾಂಗ ಅಧ್ಯಕ್ಷರಾದ ಲಕ್ಷ್ಮೀಪ್ರಸಾದ್, ಸಂದೀಪ್ ನಲ್ಲಿಗಟ್ಟೆ, ಹೇಮಚಂದ್ರ, ಜಯಂತ್, ಪ್ರದೀಪ್, ನಾವೆಲ್ಲ ಸೇರಿ ಒಂದು ಯುವ ಜನಾಂಗದವರು ನಿರ್ಧಾರ ಮಾಡಿ ನಮ್ಮ ಪುತ್ತೂರಲ್ಲಿ ಎಷ್ಟು ಜನ ಕಡು ಬಡತನದಲ್ಲಿ ಇದ್ದಾರೆ, ಎಷ್ಟು ಜನಕ್ಕೆ ಮೆಡಿಕಲ್ ಹೆಲ್ಪ್ ಸಿಗ್ತಿಲ್ಲ, ಎಷ್ಟೋ ಜನಕ್ಕೆ ವಿದ್ಯಾಭ್ಯಾಸದ ಕೊರತೆ ಆಗ್ತಾ ಉಂಟು, ಅದನ್ನೆಲ್ಲ ಗಮನಿಸಿ ದಿನೊಂದು ನಿರ್ಧಾರಕ್ಕೆ ಬಂದೆವು ನಾವು ಕಳೆದೊಂದು 6 ತಿಂಗಳ ಹಿಂದೆ. ಇದಕ್ಕೆ ಏನು ಉಪಾಯ ಮಾಡೋದು? ಆದರೆ ಪುತ್ತೂರಲ್ಲಿ ಒಂದು ಗಟ್ಟಿಯಾದ ಸಮುದಾಯವನ್ನು ಸ್ಥಾಪನೆ ಮಾಡಿ ಅದರ ಮುಖಾಂತರ ನಮ್ಮ ಸಮುದಾಯದ ಪುತ್ತೂರು ತಾಲೂಕಿನ ಕಟ್ಟ ಕಡೆಯ ವ್ಯಕ್ತಿಯವರೆಗೆ ತಲುಪಬೇಕು ನಾವು. ಈ ಉದ್ದೇಶದಿಂದ ನಾವು ಈ ಸಂಘವನ್ನು ಸ್ಥಾಪನೆ ಮಾಡಿದೆವು. ಅದಲ್ಲದೆ ನಮ್ಮ ಈಗ ದಕ್ಷಿಣ ಕನ್ನಡದಲ್ಲಿ ಹಲವಾರು ಸಂಸ್ಥೆಗಳಿದೆ, ಎಲ್ಲರೂ ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದಾರೆ. ಆದರೆ ನಾವೆಲ್ಲರೂ ಸೇರಿ ಒಟ್ಟಾಗಿ ಒಂದು ಫಂಕ್ಷನ್ ಯಾರೂ ಸೇರಲಿಲ್ಲ. ಎಲ್ಲರೂ ಬೇರೆ ಬೇರೆ ಅವರವರ ವಲಯದಲ್ಲಿ ಮಾಡ್ತಿದ್ದಾರೆ. ಅದಕ್ಕೆ ನಾವು ಎಂತ ಮಾಡಿ ಈ ಪ್ರಥಮವಾದ ಕಾರ್ಯಕ್ರಮ ನಾವು ಎಲ್ಲರನ್ನು ಒಟ್ಟುಗೂಡಿಸಿ ಎಲ್ಲ ನಮ್ಮ ಸಮುದಾಯದ ಸಂಘ ಸಂಸ್ಥೆಗಳೆಲ್ಲ ಒಟ್ಟಾಗಿ ಒಂದು ಹಾಲ್ನಲ್ಲಿ ಒಟ್ಟಾಗಿ ನಾವೆಲ್ಲ ಒಂದು ಸೇರಿ ಒಟ್ಟಾಗಿ ಸಂಭ್ರಮಿಸುವ ಆ ಉದ್ದೇಶದಲ್ಲಿ ಗಾಣಿಗ ಸಂಗಮ 2026 ಅಂತ ಅದಕ್ಕೆ ಒಂದು ಹೆಸರು ಕೊಟ್ಟು ಆ ಉದ್ದೇಶದಿಂದ ನಾವು ಈ ಗಾಣಿಗ ಸಂಗಮ ಅಂತ ಹೆಸರು ಕೊಟ್ಟು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೊರಟದ್ದು. ಯಾಕಂದರೆ ಎಲ್ಲರೂ ಅವರವರ ವಲಯದಲ್ಲಿ ಮಾಡ್ತಾರೆ. ಆದರೆ ನಮಗೆ ಯಾವಾಗಲೂ ಒಟ್ಟು ಸೇರುವಂಥ ಒಂದು ಫಂಕ್ಷನ್ ನಾವು ಹೋಗೋದಿಲ್ಲ, ಇನ್ನೊಂದು ಫಂಕ್ಷನ್ ಇನ್ನೊರು ಬರಲ್ಲ, ಒಟ್ಟಾಗಿ ಸೇರೋದು ಆಗ್ತಾಯಿಲ್ಲ. ಅದಕ್ಕೆ ಇದರ ಮುಖಾಂತರ ಆದರೆ ನಾವೆಲ್ಲರೂ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಜಿಲ್ಲೆಯ ಒಟ್ಟಿಗೆ ಸೇರುವ, ಎಲ್ಲರೂ ಒಂದಾಗಿ ಸಂಭ್ರಮಿಸುವ, ಎಲ್ಲಿ ಯಾವ್ಯಾವ ವಲಯದಲ್ಲಿ ಏನೆಲ್ಲ ಪ್ರಾಬ್ಲಮ್ ಬರ್ತಿದೆ ಅದಕ್ಕೆಲ್ಲ ಸ್ಪಂದಿಸೋಣ ಎಲ್ಲರೂ ಸೇರಿ. ಆ ಉದ್ದೇಶದಲ್ಲಿ ಗಾಣಿಗ ಸಂಗಮ 2026 ಎಂಬ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಲೇಟಾಗಿ ಅಂದರೆ ಸರ್ ಏನಾಯಿತು ಅಂದರೆ ಸಂಘ ಇಷ್ಟವರೆಗೆ ರಿಜಿಸ್ಟರ್ಡ್ ಆಗಿರಲಿಲ್ಲ. ಸಂಘ ಇತ್ತೀಚೆಗೆ ತಾನೇ ರಿಜಿಸ್ಟರ್ಡ್ ಆದದ್ದು. ರಿಜಿಸ್ಟರ್ ಆದ ಕೂಡಲೇ ನಮ್ಮದೊಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ದು. ಸಮಾರೋಪ ಲಾಸ್ಟಿಗೆ ಅದು ಸೆಕೆಂಡ್ ಹಾಫಲ್ಲಿ ಲಾಸ್ಟಿಗೆ ಯಕ್ಷತೆಲಿಕೆ ಎಲ್ಲ ಆದ ನಂತರ ಈ ಡ್ಯಾನ್ಸ್ ಅವರಿಗೆಲ್ಲ ಬಹುಮಾನ ಎಲ್ಲ ಕೊಡಬೇಕಾಗ್ತದೆ. ಕೆಲವರಿಗೆ ಇನ್ನು ನಮ್ಮ ಪುತ್ತೂರು ವಲಯದವರಿಗೆ ಗೌರವಾರ್ಪಣೆ ಎಲ್ಲ ಇದೆ, ಅದೆಲ್ಲ ಮಾಡಿ ಲಾಸ್ಟ್ ಸಮಾರೋಪ ಸಮಾರಂಭದಲ್ಲಿ 7-7:30 ಈಗ ಅಧ್ಯಕ್ಷ ಹೇಳಿದಾಗೆ 16 ಜನರಿಗೆ ಸನ್ಮಾನ ಉಂಟು. ಒಂದು 16 ಜನ ನಮ್ಮ ಕೊಂಬು ಚೆಂಡೆ ಅವರಿದ್ದಾರೆ, ಅವರಿಗೊಂದು ಗೌರವಾರ್ಪಣೆ ಉಂಟು. ಮತ್ತು ಕೆಲವು ಸ್ಟೂಡೆಂಟ್ಗಳಿದ್ದಾರೆ. ಅಂತೂ ಸಾಧಾರಣ ಒಂದು 50-60 ಜನರಿಗಿಂತ ಇದುಂಟು. ಸ್ವಲ್ಪ ನಮ್ಮ ಟೈಮ್ ನೋಡಿ, ಯಾಕಂದ್ರೆ ಸಮಯ ಹೇಗೆ ಉಂಟಂತ ನೋಡಿ. ಕೊಂಬಿನವರೆಲ್ಲ ಪುತ್ತೂರಿನವರು, ಅವರನ್ನು ನಂತರದ ಸಮಾರೋಪ ಸಮಾರಂಭಗಳು ಮಾಡ್ಬೋದು. ಮತ್ತೆ ನಿರ್ಧಾರ ಮಾಡಿಕೊಳ್ತೇವೆ. ಬೇರೆ ಬೇರೆ ತಾಲೂಕಿಂದ ಬರ್ತಾರೆ, ಅದರಲ್ಲಿ ಇನ್ವಿಟೇಷನ್ ಉಂಟು. ಅವರಿಗೆ ಕೂಡ ನಾವು ಬಂದಾಗ ಒಂದು ಗೌರವಾರ್ಪಣೆ ಮಾಡಬೇಕಾಗ್ತದೆ. ಮತ್ತು ಇಂಪಾರ್ಟೆಂಟ್ ನಮಗೆ ನಮ್ಮ ಸಂಘಕ್ಕೆ ಈಗ ಯಾವುದೇ ಒಂದು ಸಮಾಜಕ್ಕೆ ಪೋಷಕರಿಲ್ಲದೆ ಯಾವುದು ಸಂಘದಿಂದ ನಡೀಲಿಕ್ಕೆ ಸಾಧ್ಯ ಇಲ್ಲ.
ಹಾಗಾಗಿ ಪೋಷಕರನ್ನು ಸಹ ನಮಗೆ ಯಾರೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ ಈಗ ಅವರನ್ನೆಲ್ಲ ಗುರುತಿಸಿ ಅವರನ್ನೆಲ್ಲ ಪ್ರಥಮ ಹಂತದಲ್ಲಿ ಗೌರವಿಸ್ತೇವೆ. ನಂತರ ಸಮಯ ನೋಡಿ ಅಧ್ಯಕ್ಷರಾಗೂ ಕಾರ್ಯದರ್ಶಿಗಳು ನಾವು ಅವ್ರಿಗೆ ಡಿಸ್ಕಸ್ ಮಾಡಿ ಸಮಾರೋಪದಲ್ಲಿ ಸಹ ಹಾಗೆ ಡಿವೈಡ್ ಮಾಡಿ ಎಲ್ಲ ಮಾಡ್ತಿದ್ದೇವೆ. ಹೌದು, ಮನವಿ ಕೊಡಲಿಕ್ಕೆ ಅದು ಅಧ್ಯಕ್ಷ ಹೇಳ್ತಾರೆ. ಮನವಿ ಈಗಾಗಲೇ ನಮಗೆ ಇಲ್ಲಿ ಒಂದು ಸಮುದಾಯ ಭವನದ ನಮಗೆ ಅವಶ್ಯಕತೆ ಇದೆ. ಪ್ರತಿ ಸಮುದಾಯ ಭವನ ಇದೆ, ನಮ್ಮಲ್ಲಿ ಕೂಡ ನಮಗೂ ಕೂಡ ಬೇಕಂತೇಳಿ ನಮ್ಮೊಂದು ಬೇಡಿಕೆ ಇದೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಾವು ಈ ಮನವಿಯನ್ನು ಕೊಡಲಿಕ್ಕಿದ್ದೇವೆ. ಹಾಗೆ ನಮ್ಮ ಸರ್ಕಾರದಿಂದ ನಮ್ಮ ಸಮುದಾಯಕ್ಕೆ ಯಾವುದೆಲ್ಲ ಫೆಸಿಲಿಟಿ ಇದೆ ಅದನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಬೇಡಿಕೆಯಲ್ಲಿ ಇಡಲಿಕ್ಕಿದ್ದೇವೆ. ಈಗ ಈ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಥಮವಾಗಿ ಸಂಸ್ಥೆಯಲ್ಲಿ ಮೆಂಬರ್ ಆದವರಿಗೆ ನಮ್ಮ ಸಂಘದ ವತಿಯಿಂದ ಸ್ಕಾಲರ್ಶಿಪ್ ವರ್ಷದಲ್ಲಿ ಕೊಡುವಂಥ ವ್ಯವಸ್ಥೆ ಇದೆ. ಮತ್ತು ಸರ್ಕಾರದಿಂದ ಯಾವುದೆಲ್ಲ ಸವಲತ್ತು ಸಿಗ್ತದೆ ಅದನ್ನೆಲ್ಲ ನಮ್ಮ ಸಂಸ್ಥೆಯ ಲೆಟ್ರಲ್ಲಿ ಕೊಟ್ಟರೆ ಅದು ರೆಡಿ ಆಗ್ತದೆ. ಅದಕ್ಕೆ ಹೌದು, ಹೌದು, OBC ಕ್ಯಾಟಗರಿ. ಯಾವುದು ಈ ಕಾರ್ಯಕ್ರಮ? ಈಗ ಜಿಲ್ಲೆ ಒಟ್ಟಿಗೆ ಪುತ್ತೂರು ತಾಲೂಕು, ಪುತ್ತೂರು ತಾಲೂಕಿಗೆ ಸೀಮಿತ. ಅಂದ್ರೆ ಅದು ಸಪ್ರೇಟ್ ಇದೆ ಸಂಘ. ಪ್ರತಿ ಜಿಲ್ಲೆಗೆ ಒಂದು ಮುಖ್ಯವಾದ ಸಂಸ್ಥೆ ಅಂತಿಲ್ಲ. ಈಗ 10 ಜಿಲ್ಲಾ ಸಂಘ ಅಂತ ಮಾಡಲಿಲ್ಲ. ಪ್ರತಿ ಇದರಲ್ಲಿ ನಾವು ತಾಲೂಕಲ್ಲಿ ಮಾಡಿಕೊಂಡಿದ್ದೇವೆ. ತಾಲೂಕಿನ ಇದರಲ್ಲಿ ಮಾಡಿದ್ದೇವೆ. ಅಲ್ಲಿ ಮಂಗಳೂರಲ್ಲಿ 2-3 ಸಂಸ್ಥೆ ಇದ್ದಾರೆ. ಅವರೊಂದು ಜಿಲ್ಲಾ ಸಮಿತಿಯನ್ನು ಮಾಡಿದ್ರೆ ಅಲ್ಲಿಗೆ ಸೀಮಿತ ಆಗಿ ಉಂಟು. ಈಗ ಮುಂದೆ ನಾವೇನು ಅಂದ್ರೆ ಹೊರಗೆ ಬರುದಿಲ್ಲ, ಬಂಟ್ವಾಳದಲ್ಲಿ ಕೂಡ ಉಂಟು, ಅದು ಅಲ್ಲಿಗೆ ಸೀಮಿತ. ಈಗ ನಾವು ಏನು ಮಾಡಿದೆ ಅಂದ್ರೆ ಇದೇ ರೀತಿ ಪ್ರತಿ ಒಂದು ತಾಲೂಕಲ್ಲಿ ಈ ಸಮಿತಿ ಆಗಬೇಕು. ಆಮೇಲೆ ನಾವು ದೊಡ್ಡ ಮಾತಲ್ಲಿ ಜಿಲ್ಲಾ ಸಮಿತಿಯಲ್ಲಿ ಮಾಡಿ ಅದರಲ್ಲಿ ಸದಸ್ಯರಾಗಿ ಆ್ಯಕ್ಚುಲಿ ಗಾಣಿಗೆ ಸಂಘ ಮಾಡುವ ಉದ್ದೇಶವೇ ಅದಿತ್ತು ಸರ್ ನಮ್ಮದು. ಅದೇ ಪ್ರಥಮ ಉದ್ದೇಶ ಅದು. ಅಂದರೆ ಎಲ್ಲರಿಗೆ ಅವರವ್ರ ಒಳ್ಳೆ ಬಿಟ್ಟು ಹೊರಗೆ ಬಂದು ಯಾರನ್ನು ಗುರುತಿಸಲಿಕ್ಕೆ ಆಗ್ತಾ ಇಲ್ಲ, ಸಮಯದ ಅಭಾವ ಇದೆ. ಅದಕ್ಕೆ ಈಗ ಈ ಒಂದು ಕಾರ್ಯಕ್ರಮ ನಾವೆಲ್ಲ ಒಟ್ಟಾದರೆ ಮುಂದಕ್ಕೆ ನಾವು ಪ್ಲ್ಯಾನ್ಗಳನ್ನ ಹಾಕಿ ನಾವು ಇನ್ನೊಂದು ಮಾತೃ ಸಂಘ ಅಂತೇಳಿ ದೊಡ್ಡದಾಗಿ ಜಿಲ್ಲಾ ಮಟ್ಟಕ್ಕೆ ಒಂದೇ ಮಾಡುವ, ಅದರ ಮುಂದಿನ ಪ್ಲ್ಯಾನ್ ನೋಡ್ತೇವೆ. ಹಾಗೆ ಇದರಲ್ಲಿ ಎಲ್ಲರೂ ಮೊದಲಿಗಾಗಿ ಇದರಲ್ಲಿ ಎಲ್ಲರೂ ಒಟ್ಟಾಗೋದು ನಮಗೆ ಇಂಪಾರ್ಟೆಂಟ್. ಯಾಕಂದರೆ ಸರ್ ಈಗಿನ ಪರಿಸ್ಥಿತಿಯಲ್ಲಿ ಮಕ್ಕಳೊಂದು ಎಜುಕೇಷನ್, ಹೆಲ್ತ್ ಇದರಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಿದೆ. ಅದಕ್ಕೆ ಅದನ್ನೇ ಕ್ಲಿಯರ್ ಮಾಡಿಕೊಂಡು ನಾವು